ಸೊ ಪ್ರಿವ್ಯೂನ ನೋಡೋದಕ್ಕಿಂತ ಮುಂಚೆ ಗೈಸ್ ಎಷ್ಟೋ ಜನ ನನ್ನ ಹತ್ರ ಕೇಳ್ತಾ ಇರೋದೇನಂತಂದ್ರೆ, ಬ್ರೋ ಮನೇಲೆ ಕೂತ್ಕೊಂಡು ದುಡ್ಡು ಮಾಡೋದು ಯಾವ ಥರ, ನಾವು ಎಷ್ಟೋ ದುಡ್ಡನ್ನು ಫೇಕ್ ಆ್ಯಪ್ಗಳಿಂದ ಕಳ್ಕೊಂಡಿದ್ದೀವಿ. ಸೊ ಒಂದಷ್ಟು ನಿಮಗೆ ಗೊತ್ತಿದ್ರೆ ಹೇಳಿ ಅಂತ. ಸೊ ನನಗೆ ಗೊತ್ತು, ಯಾಕಂತಂದರೆ ಮೊದಲು ಇದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ನಾನು ನಿಮ್ಮಾಗೇನೆ ಥಿಂಕ್ ಮಾಡಿ ಇದನ್ನು ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪ್ಗಳನ್ನೇ ಹುಡಿಕೊಂಡು ದುಡ್ಡು ಮಾಡಿದ್ದೀನಿ. ಸೊ ಅದರಲ್ಲಿ ಫೇಕ್ ಇಲ್ಲದೆ ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪ್ಗಳೊಂದಿಷ್ಟು ಹೇಳ್ತೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅಮೌಂಟ್ ಮಾಡ್ಕೊಳ್ಳಿ ಗೈಸ್. ಮೊದಲಿಗೆ ಬಂದು ಗೈಸ್ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗೋವಂಥದ್ದು ಆಲ್ಮೋಸ್ಟ್ ಅಲ್ಲಿ ಟ್ರಸ್ಟೆಡ್ ಇರುತ್ತೆ. ಸೊ ಅಲ್ಲಿ ಸಿಗೋವಂಥ ಆ್ಯಪ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಡಿಜಿ ವರ್ಡ್ಸ್ ಅಂತ ಆ್ಯಪು ಗೈಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಡಿಜಿ ವರ್ಡ್ಸ್ ಅಂತ. ಈ ಆ್ಯಪಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು ಅಂದರೆ, ಸೊ ಏನಿಲ್ಲ ಗೈಸ್, ಅಲ್ಲಿ ಕ್ಯಾಪ್ಚಾ ಕೊಡ್ತಾರೆ. ಆ ಕ್ಯಾಪ್ಚಾನ ನೀವು ಕ್ಯಾಪ್ಚಾ ಅಂದರೆ ನಂಬರ್ ಕೊಡ್ತಾರೆ, ನಂಬರ್ನ ಸರಿಯಾಗಿ ಕ್ವಿಕ್ಕಾಗಿ ಅಲ್ಲಿ ಹೊಡೀತು ಅಂತಂದರೆ, ಎಂಟರ್ ಮಾಡ್ತು ಅಂತಂದರೆ ನಿಮಗೆ ಒಂದಿಷ್ಟು ದುಡ್ಡನ್ನ ಕೊಡ್ತಾ ಹೋಗ್ತಾರೆ ಗೈಸ್. ಹಾಗಂತಂದರೆ ಅದು ಡಾಲರಲ್ಲಿರುತ್ತೆ, ಡಾಲರ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಪೇಪಾಲಿಂದ. ಸೊ ಟ್ರೈ ಮಾಡಿ ಗೈಸ್. ಎರಡನೇದು ಬಂದು ಏಂಜಲ್ 1 ಅಂತ ಗೈಸ್. ಏಂಜಲ್ 1 ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಿರುತ್ತೆ. ಇಂಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋ ಆ್ಯಪು, ಟ್ರೆಂಡಿಂಗಲ್ಲಿ ಇರೋ ಆ್ಯಪು ಏಂಜಲ್ 1 ಒಂದೇ. ಸೊ ಕಾರಣ ಏನಂತಂದರೆ, ಏಂಜಲ್ 1ಅಲ್ಲಿ ಸ್ಟಾಕ್ನ ಬೈ ಮಾಡ್ಬೋದು ಮತ್ತು ಸ್ಟಾಕ್ನ ಸೇಲ್ ಮಾಡ್ಬೋದು ಗೈಸ್. ಇವಾಗ ಎಕ್ಸಾಂಪಲ್ಗೆ ಯಾವ ಥರ ಅಂದರೆ, ಯಾವುದೋ ಒಂದು ಸ್ಟಾಕ್ ನೇಮ್ ಹೆಸರು ಸಂಜು ಅಂತಲೇ ಅನ್ಕೊಳ್ಳಿ. ಸಂಜುನ ನೀವು ಏನು ಮಾಡ್ತೀರಾ, 20 ರೂಪಾಯಿಗೆ ಬೈ ಮಾಡಿರ್ತೀರ. ಅದು ಕಡಿಮೆ ಇದ್ದಾಗ 20 ರೂಪಾಯಿಗೆ ಬೈ ಮಾಡಿರ್ತೀರ. ಸೊ ಒಂದು 2 ತಿಂಗಳಾದ್ಮೇಲೆ ನೋಡ್ತೀರಾ ಅದ್ರ ಬೆಲೆ ಎಷ್ಟಿರುತ್ತೆ ಅಂತ. ಅದು 2 ಲಕ್ಷ ಇರುತ್ತೆ. ಸೊ ಆ ಟೈಮಲ್ಲಿ ನೋಡ್ಕೊಂಡು 2 ಲಕ್ಷಕ್ಕೆ ಸೇಲ್ ಮಾಡೋದು. ಸೊ 20 ರೂಪಾಯಿಗೆ ತಗೊಂಡು 2 ಲಕ್ಷಕ್ಕೆ ಸೇಲ್ ಮಾಡೋದು, ಇದೇ ಸ್ಟಾಕ್ ಮಾರ್ಕೆಟ್ ಅಂತ ಕರೆಯೋದು. ಸೊ ಇದು ಬೆಸ್ಟ್ ಆ್ಯಪು. ಸೊ ಇದನ್ನು ಕೂಡ ಟ್ರೈ ಮಾಡ್ಬೋದು ಗೈಸ್. ಅದಾದ್ಮೇಲೆ ಮೂರನೇದು ಬಂದು ನವಿ ಆ್ಯಪ್ ಅಂತ ಗೈಸ್. ನವಿಲು ಕೂಡ ಸೇಮು, ರೆಫರ್ ಆ್ಯಂಡ್ ಅರ್ನ್ ಮಾಡಿ ಕೂಡ ದುಡ್ಡು ಮಾಡ್ಬೋದು. ಮತ್ತು ಅದರಲ್ಲೂ ಕೂಡ ಸ್ಟಾಕ್ ಇಲ್ಲ. ಅದರಲ್ಲಿ ಗೋಲ್ಡ್, ನಾನು ಸೇಮ್ ಹೇಳೋದ್ನೆಲ್ಲ ಸ್ಟಾಕ್ ಥರನೇ ಗೋಲ್ಡ್ನ ಗ್ರಾಮ್ ಲೆಕ್ಕದಲ್ಲಿ ಪರ್ಚೇಸ್ ಮಾಡೋದು, ಅದು ರೇಟ್ ಜಾಸ್ತಿ ಆದಾಗ ಸೇಲ್ ಮಾಡೋದು ಗೈಸ್. ಸೊ ಈ ಥರ ದುಡ್ಡು ಮಾಡ್ಬೋದು. ಸೊ 4ನೇ ಆ್ಯಪ್ ಬಂದು ರಮ್ಮಿ ಸರ್ಕಲ್ ಅಂತ ಗೈಸ್. ರಮ್ಮಿ ಸರ್ಕಲಲ್ಲಿ ಏನು ಈ ಥರ ಆ್ಯಪ್ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ, ಇದರಲ್ಲೂ ಕೂಡ ಒಳ್ಳೆ ದುಡ್ಡು ಮಾಡ್ಬೋದು. ಯಾವ ಥರ ಅಂತಂದರೆ, ನೀವು ಅದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮಾಡಿ ದುಡ್ಡು ಮಾಡ್ಕೊಳ್ಬೋದು ಗೈಸ್. ಸೊ 4ನೇದಾಯ್ತಲ್ವಾ. ಇವಾಗ 5ನೇ ಆ್ಯಪ್ ಬಂದು ಜಂಗ್ಲಿ ರಮ್ಮಿ ಅಂತ. ಪಕ್ಕಾ ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪು ಇದು. ಸೊ ಇದ್ರಲ್ಲಿ ಏನಿಲ್ಲ, ಸ್ಟಾರ್ಟಿಂಗ್ ಕ್ಯಾಶ್ ಬ್ಯಾಕೆ 50 ರೂಪೀಸ್ ಏನೋ ಕೊಡ್ತಾರೆ. ಸೊ ಅದರಲ್ಲಿ ನೀವು ಗೇಮ್ ಆಡಿ ಕೂಡ ಗೆಲ್ಬೋದು. ಇಲ್ಲ ನಿಮ್ಗೆ ಆ ಚಟ ಇಲ್ಲ ಅಂತಂದರೆ, ಆ ಹ್ಯಾಬಿಟ್ ಇಲ್ಲ ಅಂತಂದರೆ, ಸೊ ನೀವೇನು ಮಾಡಿದರೆ ರೆಫರ್ ಆ್ಯಂಡ್ ಅರ್ನ್ ಮಾಡಿ ಒಳ್ಳೆ ಅಮೌಂಟ್ನ ಮಾಡ್ಬೋದು. ಸೊ ನಾನು ಬೇಜಾರು ಮಾಡಿದ್ದೀನಿ ಜಗ್ಲಿ ರಮ್ಮಿಲಿ, ರೆಫರ್ ಆ್ಯಂಡ್ ಅರ್ನ್ ಮಾಡಿ ಮಾತ್ರ. ಸೊ ಅದಾದಮೇಲೆ ಮೈ11 ಸರ್ಕಲ್ ಗೈಸ್. ಮೈ11 ಸರ್ಕಲಲ್ಲಿ ನಿಮಗೆ ಕ್ರಿಕೆಟ್ ನಾಲೆಡ್ಜ್ ಇತ್ತು ಅಂದರೆ ಕೋಟಿವರೆಗೂ ದುಡ್ಡು ಮಾಡ್ಬೋದು. ಸೊ ಇಲ್ಲ ಅಂತಂದರೆ ರೆಫರ್ ಆ್ಯಂಡ್ ಅರ್ನ್ ಮಾಡಿ, ಒಂದು ರೆಫರ್ಗೆ 150 ರೂಪಾಯಿನೇನೋ ಕೊಡ್ತಾರೆ. ಸೊ ರೆಫರ್ ಆ್ಯಂಡ್ ಅರ್ನ್ ಮಾಡ್ಕೊಳ್ಳಿ ಗೈಸ್. ಸೊ ಇವಾಗ 6 ಆ್ಯಪ್ ಹೇಳಿದ್ದೀನಿ. ಸೊ 7ನೇದು ಡ್ರೀಮ್11 ಗೈಸ್. ಡ್ರೀಮ್11ಲಿ ಒಳ್ಳೆ ಕ್ರಿಕೆಟ್ ನಾಲೆಡ್ಜ್ ಇತ್ತು ಅಂತಂದರೆ ನಿಮ್ಮ ದುಡ್ಡು ನಿಮಗೆ ಬರ್ಸ್ಕೊಳ್ಬೋದು, ಅಥವಾ ನಿಮಗಿಂತ ನೀವು ಬಂದಿರೋದಕ್ಕೂ ಕೋಟ್ಯಾಧಿಪತಿ ಕೂಡ ಆಗ್ಬೋದು ಅದರಲ್ಲಿ. ಮತ್ತು ರೆಫರ್ ಆ್ಯಂಡ್ ಅರ್ನ್ ಮಾಡೋ ಕೂಡ ದುಡ್ಡು ಮಾಡ್ಕೊಳ್ಬೋದು ಗೈಸ್. ಇದಿಷ್ಟು ಆ್ಯಪು ಗೌರ್ಮೆಂಟ್ ಟ್ರಸ್ಟೆಡ್ ಆಗಿರುತ್ತೆ. ಸೊ ಇದಿಷ್ಟು ಆ್ಯಪಲ್ಲಿ ಮಾತ್ರ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ಇದನ್ನೆಲ್ಲ ಟ್ರೈ ಮಾಡ್ಕೊಂಡು ಆಡಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ ಅಂತ ಟ್ರೈ ಮಾಡೋಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ. ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತಂದರೆ ಆಡಿ, ಇಲ್ಲ ಅಂತಂದರೆ ಅದನ್ನ ಟಚ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟನ್ನು ಟ್ರೈ ಮಾಡಿ ನೋಡಿ, ನಿಮ್ಗೇನು ಅನ್ಸುತ್ತೋ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಪ್ರಿವ್ಯೂನ ನೋಡ್ಕೊಂಡು ಬರೋಣ ಬನ್ನಿ ಗೈಸ್.